ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮಾರ್ಕ್ಸ್ ಅಂಡ್ ಲೆನಿನ್ ಅನ್ನುವ ಅಣ್ಣ ತಮ್ಮಂದಿರು ಒಂದು ಗೋಡನ್ಗೆ ಹೋಗಿದ್ದಾರೆ. ಈ ಗೋಡನ್ ತುಂಬಾ ಮೆಣಸಿನಕಾಯಿ ತುಂಬಿಕೊಂಡಿದೆ. ಇವರಿಬ್ರು ಹೋಗ್ಬಿಟ್ಟು ಆ ಮೆಣಸಿನಕಾಯ್ದು ಬುಡಕ್ಕೆನೆ ಬೆಂಕಿ ಇಟ್ಬಿಟ್ಟವ್ರೆ. ಇನ್ನು ಈ ಗೋಡನ್ನು ಸತ್ಯಂ ಅವರಿಗೆ ಸೇರಿದ್ದು. ನಮ್ ಮೆಣಸಿನಕಾಯಿ ಬುಡಕ್ಕೆ ಬೆಂಕಿ ಇಡ್ತೀಯ ಅಂದ್ಬಿಟ್ಟು ಸತ್ಯಂ ಕೋಪ ಮಾಡ್ಕೊಂಡು ತನ್ನ ಬಾಮೈದ ರಂಗಂನ ಕರ್ಕೊಂಡು ಆ ಮಾರ್ಕ್ಸ್ ಅಂಡ್ ಲೆನಿನ್ ಕಡೆಯವ್ರಿಗೆಲ್ಲ ಹೊಡೆಯೋಕ್ ಹೋಗ್ಬಿಡ್ತಾರೆ. ಹೊಡಿತಿದ್ದಾಗ ಬಾಮೈದ ರಂಗಮ್ಮು ಬೈ ಮಿಸ್ ಆಗಿ ಲೆನಿನ್ ನ ಸಾಯಿಸ್ಬಿಡ್ತಾನೆ. ಬಟ್ ಈ ಕೊಲೆ ಮಾಡಿದ ಆರೋಪ ಸತ್ಯಂ ಮೇಲೆ ಬರುತ್ತೆ. ಸೊ ಸತ್ಯಂನ 12 ವರ್ಷಗಳ ಕಾಲ ಜೈಲಿಗೆ ಕಳಿಸಲಾಗುತ್ತೆ. ಈ ನಡುವೆ ಇಲ್ಲೊಂದು ದುರಂತ ನಡೆಯುತ್ತೆ. ಸತ್ಯಂಗೆ ರಮಣ ಅನ್ನುವ ಒಬ್ಬ ಮಗ ಇದ್ದಾನೆ. ಮಗ ಇದ್ಮೇಲೆ ಹೆಂಡತಿ ಕೂಡ ಇರ್ಬೇಕಲ್ಲ. ಆ ಹೆಂಡತಿಯ ಹೆಸರು ವಸುಂಧರಾ. ಗೋಡನ್ಗೆ ಬೆಂಕಿ ಬಿದ್ದಾಗ ಅದನ್ನ ನೋಡ್ಲಿಕ್ಕೆ ಅಂತ ಇವರಿಬ್ರು ಬಂದಿರ್ತಾರೆ. ಆಗ ಗೋಡನ್ನ ಬೆಂಕಿ ಮಗನ ಅಂದ್ರೆ ರಮಣನ ಕಣ್ಣಿಗೆ ತಾಗ್ಬಿಡುತ್ತೆ. ರಮಣನ ದೃಷ್ಟಿ ಅರ್ಧಂಬರ್ಧ ಹೋಗ್ಬಿಡುತ್ತೆ. ಇದಾದ್ಮೇಲೆ ರಮಣ ಅವರ ಅಪ್ಪ ಜೈಲಿಗೆ ಹೋಗಿದ್ದಾರೆ. ಗಂಡ ಜೈಲಿಗೆ ಹೋಗ್ಬಿಟ್ರು ಅಂತ ಕೋಪ ಮಾಡ್ಕೊಂಡು ವಸುಂಧರಾ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ರಮಣ ಈಗ ಒಬ್ಬಂಟಿಗೆ ಆಗ್ಬಿಡ್ತಾನೆ. ಆತನನ್ನ ನೋಡ್ಕೊಳ್ತಿರೋದು ಸತ್ಯಂ ರವರ ತಂಗಿ. ಇನ್ನು ವಸುಂಧರಾ ಅವರ ಅಪ್ಪ ವೆಂಕಟಸ್ವಾಮಿ ಅಂತ ಇವರು ಹೈದರಾಬಾದ್ ನಲ್ಲಿ ದೊಡ್ಡ ಪೊಲಿಟಿಷಿಯನ್. ಅವ್ರ ಮನೆಗೇನೆ ಈಗ ವಸುಧಾ ವಾಪಸ್ ಹೋಗಿದ್ದಾರೆ. ವಾಪಸ್ ಹೋದ ನಂತರ ಅಲ್ಲಿ ನಾರಾಯಣ ಅನ್ನುವ ಮತ್ತೊಬ್ಬ ವ್ಯಕ್ತಿಯ ಜೊತೆ ಅವರ ಅಪ್ಪ ವಸುಂಧರನ ಜೊತೆ ಮದುವೆ ಮಾಡಿಸ್ಬಿಡ್ತಾರೆ. ಅಂಡ್ ಇವರಿಬ್ಬರಿಗೆ ಒಂದು ಗಂಡು ಮಗು ಕೂಡ ಹುಟ್ಟುತ್ತೆ. ಸೊ ರಮಣ ಪರ್ಮನೆಂಟ್ ಆಗಿ ಅವ್ರ ಅಮ್ಮನ ಆಬ್ಸೆನ್ಸ್ ನಲ್ಲಿ ಬೆಳಿಬೇಕಾಗತ್ತೆ. ಇದಾಗಿ 25 ವರ್ಷಗಳು ಕಳೀತವೆ. ವಸುಂಧರಾ ಅವರ ಅಪ್ಪ ಪೊಲಿಟಿಕ್ಸ್ ನಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾರೆ. ತನ್ನ ಮಗಳು ವಸುಂಧರಾನ ಕಾನೂನು ಮಂತ್ರಿಯಾಗಿ ಮಾಡ್ಬಿಡ್ತಾರೆ. ಬಟ್ ಕಾಟಾ ಮಧು ಅನ್ನುವ ವ್ಯಕ್ತಿಗೆ ಈ ಕಾನೂನು ಮಂತ್ರಾಲಯದ ಮೇಲೆ ಕಣ್ಣಿರುತ್ತೆ. ಬಟ್ ಈಗ ಅವರ ಕೈ ತಪ್ಪಿದೆ ಕಾನೂನು ಮಂತ್ರಾಲಯ. ಸೊ ಈಗ ಕಾಟಾ ಮಧು ವೆಂಕಟಸ್ವಾಮಿಗೆ ಕಾಟ ಕೊಡ್ಲಿಕ್ಕೆ ಡಿಸೈಡ್ ಮಾಡ್ತಾರೆ. ಹೆಂಗ್ ಕಾಟ ಕೊಡೋದು? ವಸುಂಧರಾಗೆ ಮೊದಲನೇ ಮದುವೆಯಿಂದ ಒಂದು ಮಗ ಇದ್ದಾನೆ. ಆ ಮಗನನ್ನ ವಸುಂಧರಾ ಬಿಟ್ಬಿಟ್ಟಿದ್ದಾಳೆ. ಈ ತರಹದ ವ್ಯಕ್ತಿ ರಾಜ್ಯವನ್ನ ಹೇಗೆ ಆಳ್ವಿಕೆ ಮಾಡ್ತಾಳೆ ಅಂತ ಕಾಟ ಕೊಡೋದು. ಈಗ ವೆಂಕಟಸ್ವಾಮಿ ಡಿಸೈಡ್ ಮಾಡ್ತಾರೆ ಇದೆಲ್ಲ ಆಗ್ತಿರೋದು ಮೊದಲನೇ ಮಗನಿಂದ ಅಲ್ವೇ. ಅವನ ಕೈನಲ್ಲಿ ಒಂದು ಡಾಕ್ಯುಮೆಂಟ್ ಗೆ ಸೈನ್ ಹಾಕ್ಸ್ಕೊಂಡ್ಬಿಡೋಣ. ನನಗೂ ಮತ್ತೆ ಈ ಪೊಲಿಟಿಕಲ್ ಫ್ಯಾಮಿಲಿಗೂ ಯಾವುದೇ ಸಂಬಂಧ ಇಲ್ಲ. ವಸುಂಧರಾಗೂ ನನಗೂ ಏನೇ ಸಂಬಂಧ ಇಲ್ಲ. ನನ್ಗೆ ಅವ್ರ ಕಡೆಯಿಂದ ಏನೂ ಆಗಬೇಕಿಲ್ಲ ಅಂತ ಡಾಕ್ಯುಮೆಂಟ್ ಗೆ ಸೈನ್ ಹಾಕಬೇಕು. ಹಾಕಿಸ್ಕೊಳ್ಬೇಕು. ಸೊ ಪಾಣಿ ಅನ್ನುವ ಒಬ್ಬ ಲಾಯರ್ ಹತ್ರ ಈ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿಸಿ ಪಾಣಿಗೆ ಸೈನ್ ಹಾಕಿಸ್ಕೊಂಬಾ ಅಂತ ಜವಾಬ್ದಾರಿಯನ್ನು ವಹಿಸ್ತಾರೆ. ಆಗ್ಲೇ ಹೇಳ್ದಂತೆ ದೊಡ್ಡ ಮಗನ ಹೆಸರೇನು? ರಮಣ ಅಂತ. ಈಗ ಇವರು ಬೆಳೆದು ಹ್ಯಾಂಡ್ಸಮ್ ಯಂಗ್ ಬಾಯ್ ಆಗ್ಬಿಟ್ಟಿದ್ದಾರೆ. ಅವರಪ್ಪನ ಮೆಣಸಿನಕಾಯಿ ಬಿಸ್ನೆಸ್ ನ ಇವರು ಮುಂದುವರಿಸಿದ್ದಾರೆ. ಮೆಣಸಿನಕಾಯಿ ತರನೇ ಯಾವಾಗ್ಲೂ ಸಿಡಿಮಿಡಿ ಅಂತ ಇರ್ತಾರೆ. ಈಗ ರಮಣನ್ನ ಪಾಣಿ ಮತ್ತೆ ಪಾಣಿ ಅಸಿಸ್ಟೆಂಟ್ ಬಾಲು ಇಬ್ರು ಸೇರ್ಕೊಂಡು ಪಾರ್ಟಿಯ ಆಫೀಸ್ಗೆ ಇನ್ವೈಟ್ ಮಾಡ್ತಾರೆ. ಸೈನ್ ಹಾಕಪ್ಪ ಅಂತ ಕೇಳ್ತಾರೆ. ರಮಣ ನಮ್ಮ ಅಮ್ಮನ ಜೊತೆ ಮಾತಾಡೋವರೆಗೂ ನಾನು ಸೈನ್ ಹಾಕಲ್ಲ ಅಂತಾರೆ. ಬಟ್ ಅವ್ರ ಅಮ್ಮನ ಆಫೀಸ್ ಹತ್ರಕ್ಕೆ ಹೋಗ್ಲಿಕ್ಕೆ ಯಾರು ಬಿಡೋದಿಲ್ಲ. ಇವ್ರಿಗೆ ಅವಮಾನ ಮಾಡ್ಬಿಡ್ತಾರೆ. ನನ್ಗೆ ಅವಮಾನ ಮಾಡ್ತೀರಾ ಅಂತ ರೊಚ್ಚಿ ಗೆದ್ದ ರಮಣ ಪಾರ್ಟಿ ಆಫೀಸ್ ಮುಂದೆ ದೊಡ್ಡ ಡ್ರಾಮಾ ಮಾಡ್ತಾರೆ. ಅಲ್ಲಿರುವ ಬ್ಯಾನರ್ ನೆಲ್ಲ ಕಿತ್ತಾಕ್ತಾರೆ. ಜೊತೆಗೆ ಅವ್ರ ತಾತನ ದೊಡ್ಡ ಪುತ್ಳಿನ ಕೆಳಗೆ ಬೀಳ್ಸಿ ಮುರಿದಾಕ್ತಾರೆ. ಅವ್ರ ತಾತಂಗೆ ಅರ್ಥ ಆಗತ್ತೆ ನನ್ನ ಮೊಮ್ಮಗ ಸಿಕ್ಕಾಪಟ್ಟೆ ಟೆರಿಬಲ್ ಕಣಪ್ಪು ಅಂತ. ಇದಾದ್ಮೇಲೆ ರಮಣ ಅವರು ಇದೇ ಖುಷಿಗೆ ಬೀಡಿ ಸೇತ್ಕೊಂಡು ಒಂದು ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ ಆಡಿದ ನಂತರ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಇವರಪ್ಪನಿಗೆ ಈಗ ಬಿಡುಗಡೆ ಆಗಿದೆ. ಅವರು ಫುಲ್ ಮಾನಸಿಕ ಒತ್ತಡದಲ್ಲಿದ್ದಾರೆ. ಯಾವಾಗ್ಲೂ ರೂಮ್ ನಲ್ಲಿ ಕಿಟಕಿ ಆಚೆ ನೋಡ್ಕೊಂಡು ಕೂತಿರ್ತಾರೆ. ಅಂಡ್ ಇವರಪ್ಪನ ತಂಗಿ, ಅವರ ಹೆಸರು ಬುಜ್ಜಿ ಅಂತ ಇವರೆಲ್ಲ ಕರೀತಿರ್ತಾರೆ. ಅವರೇನೆ ಊಟ ತಿಂಡಿ ಹಾಲು ಮೊಸರು ಎಲ್ಲ ಹಾಕಿ ಚೆನ್ನಾಗಿ ಕುಡಿಸಿ ರಮಣ ಅವರನ್ನ ದೊಡ್ಡವ್ರು ಮಾಡಿರೋದು. ಅವ್ರು ಈಗ್ಲೂ ಕೂಡ ರಮಣನ್ನ ಚೆನ್ನಾಗಿ ಸಾಕ್ತವ್ರೆ. ಇನ್ನು ಅಪ್ಪ ಮತ್ತೆ ಅತ್ತೆ ಇಬ್ರು ಕೇಳ್ತಾರೆ ಯಾಕಪ್ಪ ಹೈದರಾಬಾದ್ಗೆ ನಿನ್ನ ಕರ್ಸ್ಕೊಂಡಿದ್ದು ನಿಮ್ ತಾತ ಅಂತ. ಆಗ ರಮಣ ಹೇಳ್ತಾರೆ ನಿನ್ ಹೆಂಡತಿಗೆ ನಾನು ಮಗನೇ ಅಲ್ವಂತೆ, ಹಂಗಂತ ಸೈನ್ ಹಾಕಿ ಕೊಡ್ಬೇಕಂತೆ, ಅದಕ್ಕೋಸ್ಕರ ಕರ್ಸ್ಕೊಂಡಿದ್ರು ಅಂತ. ಈ ನಡುವೆ ಆ ಲಾಯರ್ ಪಾಣಿ ಮತ್ತೊಮ್ಮೆ ಹೈದರಾಬಾದ್ಗೆ ಬರ್ಬೇಕಂತೆ ನಿಮ್ಮಮ್ಮ ಕರೀತಿದ್ದಾರೆ ಅಂತ ರಮಣನ್ನ ಇನ್ವೈಟ್ ಮಾಡ್ತಾರೆ. ಅಮ್ಮನ್ನ ಈಗ್ಲಾದ್ರೂ ನೋಡೋ ಚಾನ್ಸ್ ಸಿಗತ್ತೆ ಅಂತ ರಮಣ ವಾಪಸ್ ಲಾಯರ್ ನ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಅವ್ರಿಗೆ ಪಾಣಿ ಅವರ ಮಗಳು ಅಮ್ಮು ಕಾಣಿಸ್ತಾರೆ. ಈ ಅಮ್ಮು ದೊಡ್ಡ ಟಿಕ್ ಟಾಕ್ ಯಾವಾಗ್ಲೂ ಟಿಕ್ ಟಾಕ್ ರೀಲ್ಸ್ ಮಾಡ್ಕೊಂಡಿರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಲವ್ ಅಟ್ ಫಸ್ಟ್ ಸೈಟ್ ಡೈರೆಕ್ಟ್ ಅಮ್ಮು ಜೊತೆ ಫ್ಲರ್ಟ್ ಮಾಡ್ಲಿಕ್ಕೆ ಶುರು ಹಚ್ಕೊಂತಾರೆ. ಪಾಣಿ ರಂಗ ಎಲ್ರಿಗೂ ಗೊತ್ತಾಗತ್ತೆ ರಮಣ ಅವ್ರಿಗೆ ಅಮ್ಮು ಮೇಲೆ ಕ್ರಶ್ ಆಗಿದೆ ಅಂತ. ಸರಿ, ಈಗ ಪಾಣಿ ಬಂದ್ಬಿಟ್ಟು ಅವ್ರ ತಾತನ ಆಫೀಸ್ಗೆ ಮತ್ತೆ ಕರ್ಕೊಂಡು ಹೋಗ್ತಾರೆ. ನಿಮ್ಮಮ್ಮ ಕರೀತಾರ ಬರಪ್ಪ ಅಂತ. ಅಲ್ಲಿ ಅವ್ರ ಅಮ್ಮ ಇರೋದಿಲ್ಲ. ಅವ್ರ ತಾತ ರಮಣನ್ಗೆ ಆವಾಜ್ ಹಾಕ್ತಾರೆ, ನೀನ್ ಯಾಕೆ ಸೈನ್ ಹಾಕಲ್ಲ? 25 ವರ್ಷದಿಂದ ಇಲ್ಲದ್ದು ಈಗೇನ್ ನಿಂದು ತೊಂದ್ರೆ? ನೋಡಿಲ್ಲಿ ನಿಮ್ಮಮ್ಮನಿಗೆ 2ನೇ ಮಗ ಹುಟ್ಟಿದಾನೆ. ಆತನನ್ನು ನಾನು MP ಮಾಡ್ಬೇಕು ಅಂತಿದ್ದೀನಿ. ಅದಕ್ಕೆ ನೀನೇ ಮುಳುವಾಗಿ ಅಡ್ಡಲಾಗಿ ನಿಂತಿದ್ಯಾ. ಈ ಕಾರಣದಿಂದ ಸೈನ್ ಹಾಕಿದ್ರೆ ಸರಿ, ಇಲ್ಲ ಅಂದ್ರೆ ನನ್ ನಿನ್ ಜೀವನದಲ್ಲಿ ಬಾರಿ ಹಿಂಸೆ ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಆವಾಜ್ ಹಾಕ್ತಾರೆ. ಅಲ್ಲಲ್ಲ ನನ್ಗೆ ಆವಾಜ್ ಹಾಕ್ತಿಯಾ? ಗುಂಟೂರು ಮೆಣಸಿನ್ಕಾಯಿ ತಿನ್ಕೊಂಡ್ ಬೆಳ್ದಿರೋನು. ಮೆಣಸಿನ್ಕಾಯಿ ಬೆಳೆಯೋರ್ಗೆ ಮೆಣಸಿನ್ಕಾಯಿನ ಬುಡದಲ್ಲಿ ಇಡಕ್ಕೂ ಗೊತ್ತು ಅಂದ್ಬಿಟ್ಟು ಸೈನ್ ಹಾಕಲ್ಲ, ಏನ್ ಮಾಡ್ಕೊಂತೀಯೋ ಮಾಡ್ಕೊ ಅಂತ ಹೇಳಿ ರಮಣ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ. ಹೊರಡೋಕ್ ಮುಂಚೆ ಹೇಳ್ತಾರೆ ನಮ್ಮಮ್ಮ ಈ ಮಾತನ್ನ ನನ್ನ ಮುಂದೆ ಬಂದು ಹೇಳಿ ಅವಾಗ ನಾನು ಸೈನ್ ಹಾಕ್ತೀನಿ ಅಂತ. ಸರಿ, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅವ್ರಮ್ಮ ಮಾಡಿ ಮೇಲೆ ನಿಂತು ನೋಡ್ತಿರುವ ನೆರಳು ಇವ್ರಿಗೆ ಕಾಣುತ್ತೆ. ಅವರಮ್ಮನ ನೋಡುವ ಆಸೆಯಿಂದ ಹಿಂದಿರುಗಿ ನೋಡ್ತಾರೆ ಅವರಮ್ಮನ ಮಾಡಿ ಮೇಲಿಂದ. ಬಟ್ ಅವರಮ್ಮ ಮುಖ ತೋರಿಸೋದಿಲ್ಲ, ವಾಪಸ್ ಹೋಗಿಬಿಡ್ತಾರೆ ಇವ್ರು ನೋಡೋ ಅಷ್ಟರಲ್ಲಿ. ಈಗ ವೆಂಕಟಸ್ವಾಮಿ ಲಾಯರ್ ಪಾಣಿ
ವಾಣಿಗೆ ಆವಾಜ್ ಹಾಕ್ತಾರೆ, ನೋಡಪ್ಪ ನನ್ಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ನೋ ಅನ್ನುವ ಪದವನ್ನ ಕೇಳಿ ಅಭ್ಯಾಸವೇ ಇಲ್ಲ, ಈ ಕಾರಣದಿಂದ ನೀನ್ ಹೆಂಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಸೈನ್ ಹಾಕ್ಸ್ಕೊಂಡು ಬರ್ಲೇಬೇಕು ಅಂತ ಆವಾಜ್ ಹಾಕ್ತಾರೆ. ಬರ್ಲಿಲ್ಲ ಅಂದ್ರೆ ನಿನ್ಗೊಂದ್ ಗತಿ ಕಾಣಿಸ್ಬಿಡ್ತೀನಿ ಅಂತಲೂ ಹೇಳ್ತಾರೆ. ಸೊ ಇವರು ಮನೆಯಲ್ಲಿ ಹೋಗಿ ಹತ್ಕೊಂಡ್ ಕೂತಿರ್ತಾರೆ, ನನ್ ಗತಿ ಏನು, ನನ್ ಕೆಲಸದಿಂದ ತೆಗೆದು ಬಿಡ್ತಾರೆ, ನನ್ಗೆ ಹಿಂಸೆ ಕೊಟ್ಟು ಬಿಡ್ತಾರೆ, ಹಂಗೆ ಹಿಂಗೆ ಅಂತ. ಇದನ್ನೆಲ್ಲ ಮಗಳು ಅಮ್ಮು ಕೇಳಿಸ್ಕೊಂತಾಳೆ. ಸೊ ಅವಳು ಒಂದು ಪ್ಲಾನ್ ಮಾಡ್ತಾಳೆ, ಹೇಗಿದ್ರು ಆ ರಮಣನಿಗೆ ನನ್ನ ಮೇಲೆ ಕ್ರಶ್ ಆಗಿದೆ, ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಾನು ರಂಗನ್ ಜೊತೆ ಹೋಗ್ಬಿಟ್ಟು ರಮಣನ್ ಹತ್ರ ಸೈನ್ ಹಾಕ್ಸ್ಕೊಂಡು ಬರ್ತೀನಿ ಅಂತ. ರಂಗ ಅಮ್ಮು ಇಬ್ರು ರಮಣನ್ ಹತ್ರ ಬರ್ತಾರೆ. ಅಮ್ಮು ನುಲ್ಕೊಂಡ್ ರಮಣನ್ ಮುಂದೆ ಕುತ್ಕೊಳ್ತಾರೆ. ಸೈಲೆಂಟ್ ಆಗಿ ಸೈನ್ ಹಾಕುವ ಪ್ರಸ್ತಾಪ ಮಾಡ್ತಾರೆ. ರಂಗ ನಿಮ್ಮಮ್ಮ ಹೆಂಗಿದ್ರು ನಿಮ್ಮನ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ 20 ವರ್ಷದ ಮುಂಚೆ, ಈಗ ಸೈನ್ ಹಾಕ್ಬಿಡಿ ಅಂತ ಹೇಳ್ತಾರೆ. ರಮಣನ್ ಕೈ ಕಪ್ಪಾಳಕ್ ಹೊಡ್ಸ್ಕೊಂತಾರೆ. ಈಗ ರಮಣ ಅವರ ಬಿಸ್ನೆಸ್ ಗೆ ಕಲ್ಲು ಹಾಕ್ಲಿಕ್ಕೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ರೌಡಿಸಮ್ ಮಾಡಿದ ಮಾರ್ಕ್ಸ್ ಇಳ್ದಿದ್ದಾರೆ. ರಮಣ ಅವರ ಡೀಲರ್ಸ್ಗೆಲ್ಲ 10% ಡಿಸ್ಕೌಂಟ್ ನಲ್ಲಿ ಮೆಣಸಿನ್ಕಾಯಿ ಮಾರ್ತಾವ್ರೆ. ಸೊ ರಮಣ ಅವರ ಹತ್ರ ಮೆಣಸಿನ್ಕಾಯಿನ ತಗೊಳ್ತಿದ್ದ ಒಬ್ಬ ವ್ಯಕ್ತಿಯನ್ನ ಹಿಡ್ಕೊಂಬಂದು ಯಾಕ್ರೋ ನನ್ನ ಹತ್ರ ಮೆಣಸಿನ್ಕಾಯಿ ತಗೊಂತಿಲ್ಲ ಅಂತ ಚೆನ್ನಾಗಿ ಹೊಡಿತಾರೆ. ಆ ವ್ಯಕ್ತಿ ಹೇಳ್ತಾನೆ, ಆ ಮಾರ್ಕ್ಸ್ ಅಂಡ್ ಲೆನಿನ್ ಕಡೆಯವರು 10% ಡಿಸ್ಕೌಂಟ್ ಕೊಡ್ತಾವ್ರೆ, ಅದಕ್ಕೋಸ್ಕರ ನಾವು ಅವ್ರ ಹತ್ರ ಮೆಣಸಿನ್ಕಾಯಿ ತಗೊಂತಿದೀವಿ ಅಂತ. ಸೊ ರಮಣ ಏನ್ ಮಾಡ್ತಾರೆ, ಈ ಮಾರ್ಕ್ಸ್ ಹತ್ರ ಹೋಗಿ ಸ್ವಲ್ಪ ಇದ್ರ ಬಗ್ಗೆ ಮಾತುಕತೆ ಆಡ್ಕೊಂಡು ಬರೋಣ ಅಂತ ಮಾರ್ಕ್ಸ್ ನ ಅಡ್ಡಾಕೆ ಹೋಗ್ತಾರೆ. ನಮ್ಮ ಅಪ್ಪನ ಜೊತೆ ಕಿತ್ತಾಡಿ ಸಾಲ್ದು ಅಂತ ನನ್ ಜೊತೆನೂ ಕಿತ್ತಾಡಕ್ ಬಂದಿದ್ದೀರಾ ಅಂದ್ರು, ಹಿಂಗೆ ಮಾಡಿದ್ರೆ ಅಷ್ಟೇ ನಿಮ್ಮನ್ನೆಲ್ಲ ಹೊಡೆದು ಹೂತಾಕ್ಬಿಡ್ತೀನಿ ಅಂತ ಹೆದರ್ಸ್ತಾರೆ. ಮೇರಿಯಾಗಿ ಬಂದು ನಮ್ಗೆ ಆವಾಜ್ ಆಗ್ತೀಯ ಅಂತ ಮಾರ್ಕಡಿಯ ರೌಡಿಗಳೆಲ್ಲ ಹೊಡಿಯೋಕ್ ಬರ್ತಾರೆ. ಎಲ್ಲರಿಗೂ ಹೊಡೆದು ಮಣ್ಣು ಮುಕ್ಕಿಸಿ ಮಾರ್ಕ್ಸ್ಗೆ ಕಡೆಯ ವಾರ್ನಿಂಗ್ ಕೊಟ್ಬಿಟ್ಟು ಬರ್ತಾರೆ, ಇನ್ನೊಂದ್ಸಲ ನನ್ನ ತಂಟೆಗೆ ಬಂದ್ರೆ ಸರಿ ಇರಲ್ಲ ನೋಡು ಅಂತ. ಈ ನಡುವೆ ಅಮ್ಮು ಮತ್ತೆ ರಂಗ ವಾಪಸ್ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿರ್ತಾರೆ. ಬಟ್ ಅವ್ರ ಕಾರಿನ ಮೇಲೆ ಚಾವಣಿ ಬಿದ್ದೋಗ್ಬಿಡತ್ತೆ, ಕಾರ್ ಕೆಟ್ಟೋಗ್ಬಿಡತ್ತೆ. ಬೇರೆ ವಿಧಿ ಇಲ್ದಲೆ ವಾಪಸ್ ರಮಣನ ಹತ್ರಕ್ಕೆ ಬರ್ತಾರೆ. ಪ್ಲೀಸ್ ನಮ್ಗೊಂಚೂರು ಇಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡ್ಕೊಡಿ, ಕಾರ್ ರಿಪೇರಿ ಆದ್ಮೇಲೆ ಹೊರಟು ಬಿಡ್ತೀವಿ ಅಂತ. ಹೆಣ್ಮಗ ಅಷ್ಟೊಂದು ಸುಂದರವಾಗಿ ನುಲ್ಕೊಂಡ್ ಕೇಳಿದ್ರೆ ಇಲ್ಲ ಅನ್ನೋಕ್ಕಾಗತ್ಯ ರಮಣ ಅವ್ರಿಗೆ. ಸರಿ ಬಾರಮ್ಮಿ ನಮ್ಮನೇಲೆ ಇರುವಂತ ಜಾಗ ಕೊಟ್ಬಿಡ್ತಾರೆ. ಸಿಕ್ಕಿದೆ ಚಾನ್ಸ್ ಅಂತ ಅಮ್ಮು ರಮಣನ್ನ ರಾಮು ಅಂತ ಕರ್ಕೊಂಡು ಮತ್ತೆ ಫ್ಲರ್ಟ್ ಮಾಡ್ಲಿಕ್ಕೆ ಹೇಳಿತಾರೆ. ಈ ನಡುವೆ ರಮಣ ಅವರಮ್ಮ ವಸುಂಧರ ಲಾ ಮಿನಿಸ್ಟರ್ ಆಗಿದ್ದಾರೆ. ಹರಿದಾಸನು ಒಬ್ಬ ರೌಡಿಯ ಮೇಲೆ ಹಳೆ ಕೇಸನ್ನ ಓಪನ್ ಮಾಡಿಸ್ಯಾರೆ. ಹರಿದಾಸ ಫೋನ್ ಮಾಡ್ಬಿಟ್ಟು ಆವಾಜ್ ಹಾಕ್ತಾನೆ, ಮೊದ್ಲು ನಿಮ್ಮ ಅಪ್ಪನ ಜೊತೆ ನನ್ ಪಾರ್ಟ್ನರ್ ಆಗಿದ್ದೆ, ಈಗ ನಾನು ಹಳೆಯ ಹರಿದಾಸ ಅಲ್ಲ, ಸಿಕ್ಕಾಪಟ್ಟೆ ಟೆರಿಬಲ್ ಆಗ್ಬಿಟ್ಟಿದೀನಿ, ನನ್ನ ಮೇಲಿನ ಕೇಸನ್ನ ವಾಪಸ್ ತೆಗ್ಸಿದ್ರೆ ನಿಮ್ ಫ್ಯಾಮಿಲಿನೆಲ್ಲ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ. ಸೊ ವೆಂಕಟಸ್ವಾಮಿ ಈ ಹರಿದಾಸನ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ನಡುವೆ ಅಮ್ಮು ಮತ್ತೆ ರಮಣ ಅವರ ಫ್ಲರ್ಟಿಂಗ್ ಮುಂದುವರಿಯತ್ತೆ. ಬೇಕಂತ ಲಂಗ ದಾವಣಿ ಹಾಕೊಳ್ಳೋದು, ಇವ್ರ ಮುಂದೆನೆ ಸುತ್ತಾಡೋದು, ನೈಲ್ ಪಾಲಿಶ್ ಹಾಕೊಳ್ಳೋದು, ಇದನ್ನೆಲ್ಲ ಮಾಡ್ಸ್ಯಾರೆ. ಅಂಡ್ ಅವತ್ ರಾತ್ರಿ ಇವರು ಕುಡಿಯೋ ಜಾಗಕ್ಕೆ ಹೋಗ್ಬಿಟ್ಟು ನಾನ್ ಕೂಡ ಕುಡಿತೀನಿ ಅಂತ ಕುಂತವ್ರೆ. ಕುಡಿಯೋದ್ರ ಜೊತೆಗೆ ಇಬ್ರು ಸೇರ್ಕೊಂಡು ಡ್ಯಾನ್ಸ್ ಕೂಡ ಮಾಡ್ತಾರೆ. ಕುಡಿದ ಮತ್ತಿನಲ್ಲಿ ಡ್ಯಾನ್ಸ್ ಆಡಿದ ನಶೆಯಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ರಮಣ ಅವರು. ಈಗ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡ್ಬಿಡೋಣ ಅಂತ ಅಮ್ಮು ಮತ್ತೆ ಆ ರಂಗ ಇಬ್ರು ಪ್ಲಾನ್ ಮಾಡಿ ಪೆನ್ನು ಮತ್ತೆ ಪೇಪರ್ನ ತೆಗಿತಾರೆ. ಬಟ್ ರಮಣ ಅಷ್ಟು ಸುಲಭವಾಗಿ ಇದಕ್ಕೆಲ್ಲ ಬಿದ್ದು ಬಿಡ್ತಾರ. ಅಲ್ಲೆಲ್ಲ ಅವತ್ ಕೊಟ್ಟಿದ್ ಸಾಲ್ದ ನಿನ್ಗೆ, ಇವತ್ತೂನು ಸೈನ್ ಹಾಕ್ಸ್ಕೊಳಕ್ ಬಂದಿದ್ಯಾ ಅಂತ ಮತ್ತೊಂದು ಕಪ್ಪಾಳಕ್ ಹೊಡಿತಾರೆ. ಸೈನ್ ಹಾಕ್ತಲೆ ಅಲ್ಲಿಂದ ಹೊರಟು ಬಿಡ್ತಾರೆ. ಅವತ್ತಿನ ಬೆಳಕಿಗೆ ಅಮ್ಮು ಮತ್ತೆ ರಂಗ ಸೈಲೆಂಟ್ ಆಗಿ ಮತ್ತೊಂದ್ಸಲ ಅವ್ರ ಕೈಲಿ ಸಿಕ್ಕಾಕೊಳ್ಳೋದು ಬೇಡ, ಇಲ್ಲಿಂದ ಹೊರಟು ಬಿಡೋಣ ಅಂತ ಅವರ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾರೆ. ಕಾರ್ ರಿಪೇರಿಗೆ ಕೊಟ್ಟಿರುವ ಜಾಗದಲ್ಲಿ ಕಾರನ್ನ ತಗೊಂಡು ಹೊರಡ್ತಾರೆ. ಆ ಹೊರಡುವ ಗಡಿ ಬಿಡಿಯಲ್ಲಿ ಊರಿನವರು ನಿರ್ಮಿಸಿರುವ ಒಂದು ಮೂರ್ತಿಗೆ ಹೋಗಿ ಗುದ್ದು ಬಿಡ್ತಾರೆ. ನಾವು ಮಾಡಿರೋ ಸ್ಟ್ಯಾಚುನೆ ಮುರಿದು ಹಾಕ್ಬಿಟ್ಟ ಅಂತ ಊರಿನವರೆಲ್ಲ ಸೇರ್ಕೊಂಡು ಹೊಡೆಯೋಕ್ ಶುರು ಮಾಡ್ತಾರೆ ಇವರಿಬ್ಬರಿಗೆ. ತಕ್ಷಣ ರಮಣ ಅಲ್ಲಿಗೆ ಬಂದು ಇವರಿಬ್ಬರನ್ನ ಕಾಪಾಡ್ತಾರೆ. ಅಮ್ಮು ಫುಲ್ಲು ಇಂಪ್ರೆಸ್ ಆಗ್ಬಿಡ್ತಾರೆ, ನಮ್ಮ ಮೇಲೆ ಅಷ್ಟು ಕೋಪ ಇದ್ರೂನು ನಮ್ಮನ್ನ ಕಾಪಾಡ್ಬಿಟ್ರು ರಮಣ ಅಂತ. ಜೊತೆಗೆ ಇವರಿಬ್ಬರನ್ನ ತಮ್ಮ ಕಾರಿನಲ್ಲೇ ಕೂರಿಸ್ಕೊಂಡು ವಾಪಸ್ ಹೈದರಾಬಾದ್ಗೆ ಹೋಗಿ ಪಾಣಿಯವರ ಮನೆಗೆ ಇವರಿಬ್ಬರನ್ನ ಬಿಟ್ಟು ಬರ್ತಾರೆ. ರಂಗ ಅಂಡ್ ಅಮ್ಮುಗೆ ಈಗ ರಮಣ ಅವ್ರ ಮೇಲೆ ಅತೀವವಾದ ಗೌರವ ಬಂದ್ಬಿಟ್ಟಿದೆ. ಬಟ್ ಇಲ್ಲಿ ಪಾಣಿಯವರು ಬೇರೆದೇ ಪ್ಲಾನ್ ಹಾಕೋರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಈ ವ್ಯಕ್ತಿ ಅಂದ್ರೆ ರಮಣ ಅವ್ರ ತಾತನ ಮನೆಗೆ ಬಂದು ದೊಡ್ಡ ದಾಂತಲೆಯನ್ನ ಮಾಡೋರೆ, ಇದಕ್ಕೆ ನಾನು ಮತ್ತೆ ನನ್ನ ಮಗಳು ಸಾಕ್ಷಿಯಾಗಿದ್ದೀವಿ ಅಂತ ಸೈನ್ ಹಾಕ್ಬಿಡ್ತಾರೆ ಒಂದು ಕಂಪ್ಲೇಂಟ್ ನಲ್ಲಿ. ಸೊ ಪೊಲೀಸ್ನವರು ವಾಪಸ್ ಗುಂಟೂರ್ಗೆ ಹೋಗ್ತಿರುವ ರಮಣರನ್ನ ಅಡ್ಡ ಹಾಕ್ತಾರೆ. ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಅಂಡ್ ಪೊಲೀಸ್ ಇನ್ಸ್ಪೆಕ್ಟರ್ ರಮಣಗೆ ಹೊಡಿಯೋಕ್ ಹೋಗ್ತಾರೆ. ಏನಪ್ಪಾ ದಾಂದ್ಲೆ ಮಾಡ್ತೀಯ ಅಂತ. ಹೊಡಿಯೋಕ್ ಬಂದ ಇನ್ಸ್ಪೆಕ್ಟರ್ ಕೈನ ಇವ್ರು ಹಿಡ್ಕೊಂಡ್ಬಿಟ್ಟು ಹೊಡಿಯೋಕೆಲ್ಲ ಬರ್ಬೇಡಪ್ಪ, ಹಾಕಿ ಕಳಿಸ್ಬಿಟ್ಟು ಬಾ ಹೊಡಿಯೋಕೆ, ಅವಾಗ ನೀನು ನೋಡ್ಕೊಂತೀನಿ ಅಂತ ಆವಾಜ್ ಹಾಕ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವಮಾನ ಮಾಡ್ತಾರೆ. ಅಂಡ್ ಒಂದ್ಸಲ ನನ್ ಬೇಲ್ ಸಿಗ್ಲಿ, ಇದನ್ನೆಲ್ಲ ಏನು ಅಂತ ಬುಡಕ್ಕೆ ಇಳಿದು ಹೊರ ತರ್ತೀನಿ ಅಂತಲೂ ಹೇಳ್ತಾರೆ. ಅಷ್ಟರಲ್ಲಿ ರಂಗ ಅಲ್ಲಿಗೆ ಬರ್ತಾರೆ. ರಮಣ ಅವ್ರಿಗೆ ಬೇಲ್ ಕೊಡಿಸ್ತಾರೆ. ಬಿಕಾಸ್ ರಂಗ ಅವರಿಗೆ ರಮಣ ಅವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ.
ಅಂಡ್ ಈ ಸುಳ್ಳು ಕಂಪ್ಲೇಂಟ್ ಅನ್ನ ಪಾಣಿ ಅವರೇ ಕೊಟ್ಟಿರೋದು ಅಂತಲೂ ಹೇಳ್ಬಿಡ್ತಾರೆ. ಇದಕ್ಕೆ ಕುಮ್ಮಕ್ಕು ನಿಮ್ ತಾತ ಕೊಟ್ಟವ್ರೆ ಅಂತಲೂ ಹೇಳ್ತಾರೆ. ಸರಿ, ಕಂಪ್ಲೇಂಟ್ ನಲ್ಲಿ ಏನೇನಿದೆ ಅದನ್ನೆಲ್ಲ ನಿಜಾನೇ ಮಾಡಿ ತೋರಿಸ್ಬಿಡೋಣ ಅಂತ ರಮಣ ಏನ್ ಮಾಡ್ತಾರೆ, ವಾಪಸ್ ಅವರ ತಾತನ ಮನೆಗೆ ಹೋಗಿ ಕಂಪ್ಲೇಂಟ್ ನಲ್ಲಿ ಏನೇನೋ ವರ್ಣಿಸಿದಾರಲ್ಲ, ಟಿವಿ ಹೊಡೆದಾಕಿದ್ರು, ಲೈಟ್ ಹೊಡೆದಾಕಿದ್ರು, ಅವ್ರಿಗೆ ಹೊಡೆದ್ರು, ಇವ್ರಿಗೆ ಹೊಡೆದ್ರು ಅಂತ ಅದನ್ನೆಲ್ಲ ನಿಜ ಮಾಡ್ಬಿಡ್ತಾರೆ. ಇದನ್ನೆಲ್ಲ ನೋಡಿದ ಅವ್ರ ಅಮ್ಮನಿಗೆ ಕೋಪ ಬರುತ್ತೆ. ಮಾಡಿ ಮೇಲಿಂದ ಕೆಳಗಿಳಿದು ಬಂದು ಮಗನ ಕಪ್ಪಾಳಕ್ಕೆ ಹೊಡೆದು ಬಿಡ್ತಾರೆ. ನಿನ್ನೇನು ಒಳ್ಳೆ ಮನೆಯಲ್ಲಿ ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆಸಿದ್ರ, ಇಲ್ಲ ರೋಡ್ ನಲ್ಲಿ ಇಟ್ಟು ಬೆಳೆಸಿದ್ರ, ಇಷ್ಟೊಂದು ದಾನ್ಲೆ ಯಾಕೆ ಮಾಡ್ತೀಯ ನೀನು? ಸೈನ್ ಹಾಕ್ಬಿಟ್ಟು ತೊಲಗು ಇಲ್ಲಿಂದ. ಸೈನ್ ಹಾಕಿದ ಮೇಲೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತಾರೆ, ಅದನ್ನ ತಗೊಂಡೋಗು ಅಂತ ಹೇಳಿ ಮಗನಿಗೆ ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ. ಅಂಡ್ ಇನ್ನು 10 ನಿಮಿಷದಲ್ಲಿ ಕಸನೆಲ್ಲ ಹೊರಗೆ ತಳ್ಳಿ ಅಂತ ಇಂಡೈರೆಕ್ಟ್ ಆಗಿ ಮಗನನ್ನ ಕಸಕ್ಕೆ ಹೋಲಿಸ್ತಾರೆ. ಇದರಿಂದ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ರಮಣ ಅವ್ರಿಗೆ. ನನ್ನ ಅಮ್ಮನಿಗೆ ನನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಂತ ಅವ್ರ ಅಮ್ಮನ ಬೈಕೊಂಡು ಅವ್ರು ಪ್ರಿಪೇರ್ ಮಾಡಿರುವ ಡಾಕ್ಯುಮೆಂಟ್ ಗೆ ಸೈನ್ ಹಾಕಿಬಿಡ್ತಾರೆ. ಬೇಜಾರು ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಅಂಡ್ ಇವರನ್ನ ಫಾಲೋ ಮಾಡ್ಕೊಂಡು ಆ ಲಾಯರ್ ನಮ್ಮಗಳು ಅಮ್ಮು ಬರ್ತಾರೆ. ಅಮ್ಮುಗೆ ಹೇಳ್ತಾರೆ, ನೀನ್ ಕೂಡ ನನಗ್ ಮೋಸ ಮಾಡ್ಬಿಟ್ಟೆ ಅಲ್ವಾ? ಅಮ್ಮು ಹೇಳ್ತಾರೆ, ನಮ್ಮ ಅಪ್ಪನಿಗೋಸ್ಕರ ನಾನು ಸೈನ್ ಹಾಕ್ತೆ, ನನ್ಗೆ ಯಾವುದೇ ಉದ್ದೇಶ ಇರ್ಲಿಲ್ಲ ನಿನ್ನನ್ನ ಸಿಕ್ಕಾಕ್ಸೋದು ಅಂತ. ಪರವಾಗಿಲ್ಲ ಬಿಡು, ನನ್ನ ಅಮ್ಮನಿಗೆ ನಾನು ಕಸ ಆದ ಮೇಲೆ ನಿನಗೆ ಹಂಗೆ ಸೈನ್ ಹಾಕ್ಬೇಕು ಅಂತ ಅನ್ಸಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಮ್ಮುಗೆ ಫುಲ್ಲು ಲವ್ ಫೇಲ್ಯೂರ್ ತರ ಆಗ್ಬಿಡತ್ತೆ. ಈಗ ವೆಂಕಟರಮಣ ಅವರ ಮನೆಯಲ್ಲಿ ಹಿಂಗೆಲ್ಲ ಗಲಾಟಿ ಆಯ್ತು, ಫಸ್ಟ್ ಮಗ ಬಂದು ಹಿಂಗೆಲ್ಲ ಗಲಾಟಿ ಮಾಡ್ದ ಅಂತ ಗೊತ್ತಾಗುತ್ತೆ ಕಾಟಾ ಮಧುಗೆ. ಕಾಟಾ ಮಧು ಯಾರು? ಅದೇ ಲಾ ಮಿನಿಸ್ಟ್ರಿ ಬೇಕು ಅಂತ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅವಾಜ್ ಹಾಕಿದ್ನಲ್ಲ ಆತ. ಸೊ ಅವ ಡೈರೆಕ್ಟ್ ರಮಣನ ಹತ್ರ ಹೋಗ್ಬಿಟ್ಟು, ನಿಮ್ಮಮ್ಮ ನಿನ್ಗೆಲ್ಲ ಮೋಸ ಮಾಡಿದ್ ನನಗೆ ಗೊತ್ತಾಗಿದೆ, ಈಗ ನಿಮ್ಮಮ್ಮನ 2ನೇ ಮಗನ MP ಎಲೆಕ್ಷನ್ ನಿಲ್ಲಿಸ್ತಾರಂತೆ, ಅವನ ಎದುರಿಗೆ ನಿನ್ನನ್ನ ನಾನ್ ನಿಲ್ಲಿಸ್ತೀನಿ, ಎಷ್ಟು ದುಡ್ಡಾದ್ರೂ ಖರ್ಚಾಗ್ಲಿ ನಿನ್ನನ್ನ ಗೆಲ್ಲಿಸ್ತೀನಿ, ನಿಮ್ಮಮ್ಮನಿಗೆ ಈ ತರ ಬುದ್ಧಿ ಕಲ್ಸೋಣ, ನಿನ್ಗೆ ಅವಮಾನ ಮಾಡಿದ್ದಕ್ಕೆ ರಿವೆಂಜ್ ನ ನೀನ್ ತಗೊಳ್ಳಿವಂತೆ ಅಂತ ಹೇಳ್ತಾರೆ. ಬಟ್ ರಮಣ ಫುಲ್ಲು ನಿಯತ್ತಿನ ಮನುಷ್ಯ, ನನ್ನ ಅಮ್ಮನ ವಿರುದ್ಧ ನಾನು ಹೋಗೋದಿಲ್ಲ ಅಂತ ಹೇಳಿ ವಾಪಸ್ ಕಾಟಾ ಮಧುಗೆ ಹೊಡೆದು ಬಿಡ್ತಾರೆ. ಕಾಟಾ ಮಧು ಆಗ ಕಾಲ್ ಹಿಡ್ಕೊಂಡ್ಬಿಡ್ತಾರೆ, ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡು ಅಂತ. ಕಾಲ್ ಹಿಡ್ಕೊಂಡಾಗ ಇವರ ಜೇಬಿನಲ್ಲಿದ್ದ ಪರ್ಸ್ ಅನ್ನ ಕದ್ದು ಬಿಡ್ತಾರೆ. ಆ ಪರ್ಸ್ ನಲ್ಲಿ ಇವ್ರ ಅಮ್ಮ, ಅಪ್ಪ ಮತ್ತೆ ಇವ್ರ ಚಿಕ್ಕ ಮಗು ಆಗಿದ್ದಾಗಿನ ಫೋಟೋ ಇರುತ್ತೆ. ಆ ಫೋಟೋನ ಕದ್ಕೊಂಡು ಹೋಗ್ಬಿಟ್ಟು ಒಂದು ಪ್ರೆಸ್ ಮೀಟ್ ಅನ್ನ ಕರೆಸಿ, ನಾನು ಹೋಗಿ ಆ ವಸುಂಧರ ಅವರ ಮೊದಲ ಮಗನನ್ನ ಭೇಟಿಯಾದೆ, ಆತ ನನ್ನ ಮಗನೇ ಅಲ್ಲ ಅಂತ ಅವ್ರ ಅಮ್ಮ ಹೇಳಿದ್ದಾರೆ. ಈ ಕಾರಣದಿಂದ ಮೊದಲ ಮಗನಿಗೆ ಕೋಪ ಇದೆ, ಆತನು ಎಲೆಕ್ಷನ್ ನಿಂತ್ಕೊಳ್ತಾರೆ, ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ಬಿಡ್ತಾರೆ ಮೀಡಿಯಾ ಮುಂದೆ. ಇದರಿಂದ ವೆಂಕಟಸ್ವಾಮಿ ಮತ್ತೆ ಕೋಪ ಮಾಡ್ಕೊಂಡು ಪೊಲೀಸರನ್ನ ಅವ್ರ ಮನೆಗೆ ಕಳಿಸ್ತಾರೆ. ವಾಪಸ್ ಹೇಳ್ಕೊಂಬನ್ನಿ ಹೈದರಾಬಾದ್ಗೆ ಆತನನ್ನ ಅಂತ. ಪೊಲೀಸ್ನವ್ರ ಮನೆಗೆ ಹೋದಾಗ ರಮಣ ಮತ್ತೆ ಅವ್ರ ಕಡೆಯ ವರ್ಕರ್ಸ್ ಎಲ್ಲ ಸೇರ್ಕೊಂಡು ಪೊಲೀಸರಿಗೆ ಅತೀವವಾದ ಅವಮಾನ ಮಾಡ್ಬಿಡ್ತಾರೆ. ಪೊಲೀಸ್ನವರು ಹೆದರ್ಕೊಂಡು ವಾಪಸ್ ಬರ್ತಾರೆ. ಬಟ್ ಅವ್ರ ಅಪ್ಪ ಅಬ್ಜೆಕ್ಟ್ ಮಾಡ್ತಾರೆ, ಪೊಲೀಸ್ನವ್ರು ಯಾಕೆ ಹುಡ್ಕೊಂಡ್ ಬಂದಿದ್ದಾರೆ, ನೀನೇನೋ ದಾಂದ್ಲೆ ಮಾಡಿದ್ಯಾ ಅಂತ ನಿಮ್ ತಾತನ ಮನೆಯಲ್ಲಿ, ನೀನೇನ್ ದೊಡ್ಡ ರೌಡಿನ ಅಂತ ಬೈತಾರೆ. ಓ, ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ನಾನು ಹಂಗೆ ಇರಬೇಕಾಗಿತ್ತು, ಅದಕ್ಕೆ ದಾಂದ್ಲೆ ಮಾಡ್ಬಿಟ್ಟು ಬಂದೆ. ಅಮ್ಮ ಬಿಟ್ಟೋಗಿರೋ ಟೆನ್ಷನ್ ನಲ್ಲಿ ನೀನ್ ಯಾವಾಗ್ಲೂ ಕಿಟಕಿ ನೋಡ್ತಿರ್ತಿಯಲ್ಲ, ಹಂಗ್ ನಾನು ಕೂತ್ಕೊಬೇಕಿತ್ತ ಅಂತ ಅವ್ರ ಅಪ್ಪನಿಗೆ ಎದುರು ಮಾತಾಡ್ತಾರೆ. ಆಗ ಅವ್ರಪ್ಪ, ನಿನ್ನಮ್ಮ ನನ್ನ ಯಾಕೆ ಬಿಟ್ಟೋದ್ರು ಅಂತ ಹೇಳ್ತಾರೆ. ಅವತ್ತು ಬೆಂಕಿ ಅನಾಹುತ ಆದ ಮೇಲೆ ನಿಮ್ ಮಾವ ಕೊಲೆ ಮಾಡ್ಬಿಟ್ರು ಆಕ್ಸಿಡೆಂಟಲಿ, ಅವರನ್ನ ಹೇಗಾದ್ರೂ ಮಾಡಿ ಬಿಡಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೆ. ಬಟ್ ನಿನ್ನ ಕಣ್ಣಿಗೆ ಏಟಾಗಿತ್ತು, ನಿಮ್ಮಮ್ಮ ಮೊದಲು ನಿನ್ನನ್ನ ಹಾಸ್ಪಿಟಲ್ಗೆ ಸೇರಿಸಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಆಗ ನಾನು ನಿಮ್ಮಮ್ಮ ಜಗಳ ಆಡಿದ್ವಿ, ನಿನ್ ಕಣ್ಣನ್ನ ಆಮೇಲೆ ಟ್ರೀಟ್ಮೆಂಟ್ ಕೊಡಿಸಬಹುದು, ಆದ್ರೆ ನಾನು ಬಾಮೆಯಿಂದ ಜೈಲಿಗೆ ಹೋಗ್ಬಿಟ್ರೆ ಅದನ್ನ ಬಿಡಿಸೋದು ಕಷ್ಟ ಆಗುತ್ತೆ, ಫಸ್ಟ್ ಅವನನ್ನ ಜೈಲಿನಿಂದ ಹೊರಗೆ ತರೋಣ, ಆ ನಂತರ ಈತನ ಕಣ್ಣಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸೋಣ ಅಂತ ಹೇಳಿಕ್ ಶುರು ಮಾಡಿದ್ರು. ಬಟ್ ಹೆಂಡತಿ ಒಪ್ಲಿಕ್ಕೆ ತಯಾರಿಲ್ಲ. ಈ ಗಲಾಟಿನಲ್ಲಿ ಆಕೆ ಮನೆಯಿಂದ ಹೊರಗಡೆ ಹೋಗ್ಬಿಟ್ರು, ನಮ್ಮ ಅಪ್ಪನ ಹತ್ರ ಹೋಗಿ ನನ್ನ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ. ಮನೆಯಿಂದ ಹೋದ್ಮೇಲೆ ನಾನೇ ನಿಮ್ಮ ಅತ್ತೆಗೆ ಹೇಳಿ ಬಾಕ್ಲಾಕಿಸ್ಬಿಟ್ಟೆ. ಅವತ್ತಿಂದ ಆಕೆ ಮನೆಗೆ ಬರ್ಲಿಕ್ಕೆ ಅವಕಾಶನೇ ಸಿಗ್ಲಿಲ್ಲ ಅಂತ. ಅದರ ಜೊತೆಗೆ ಇಷ್ಟೊಂದು ಪ್ರೀತಿ ಮಾಡ್ತಿದ್ಲಲ್ಲ ನಿನ್ನ, ಆದ್ರೂ ಕೂಡ ಯಾಕೆ ಆಕೆ ಒಂದ್ಸಲ ನೀನು ನೋಡ್ಲಿಕ್ಕೆ ಬರ್ಲಿಲ್ಲ, ಅದನ್ನ ನೀನು ತಿಳ್ಕೊ, ಅದನ್ನು ಬಿಟ್ಬಿಟ್ಟು ನಿಮ್ಮ ಅಮ್ಮನ ಜೊತೆ ಗಲಾಟಿ ಮಾಡ್ಕೊಂಡು ನಿಮ್ಮ ತಾತನ ಜೊತೆ ಗಲಾಟಿ ಮಾಡ್ಕೊಂಡಿದ್ರೆ ಹೆಂಗೆ ಅಂತ ಬೈತಾರೆ. ಈ ಕಡೆ ಅಮ್ಮು ರಮಣನ ಪಟಾಯಿಸ್ಲಿಕ್ಕೋಸ್ಕರ ಸ್ಯಾಡ್ ರೀಲ್ಸ್ ನೆಲ್ಲ ಮಾಡಿ ಹಾಕ್ತಾವ್ರೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ. ಈಗ ಅವ್ರ ತಾತನ್ಗೆ ತಲೆ ಕೆಟ್ಟೋಗ್ಬಿಡತ್ತೆ. ಸೊ ಅವ್ರ ಅಮ್ಮಂಗೆ ಹೇಳ್ತಾರೆ, ನೀನು ಮಗನಿಗೆ ಒಂದ್ಸಲ ಫೋನ್ ಮಾಡ್ಬಿಟ್ಟು ಹೇಳು, ಸ್ವಲ್ಪ ಎಲೆಕ್ಷನ್ ಆಗೋರ್ಗು ಬಾಯಿ ಮುಚ್ಕೊಂಡಿರು, ಈ ತರ ಏನೇನು ತರಲೆ ಮಾಡಬೇಡ ಅಂತ. ಅವ್ರಮ್ಮ ಫೋನ್ ಮಾಡ್ತಾರೆ ಮಗನಿಗೆ, ಬಟ್ ಮಗನ ಜೊತೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಡಿಸ್ಕನೆಕ್ಟ್ ಮಾಡ್ಬಿಡ್ತಾರೆ. ಬೈ ದ ವೇ, ಈ ಟೈಮ್ ನಲ್ಲಿ ಪಾರ್ಟಿ ಮಾಡ್ತಾವ್ರೆ ನಮ್ಮ ರಮಣ. ಪಾರ್ಟಿ ಮಾಡ್ತಾ ಎಣ್ಣೆ ಹೊಡಿತಾವ್ರೆ. ಆಗ ಬಾಲು ಎದ್ನೋ ಬಿದ್ನೋ ಅಂತ ಅಲ್ಲಿ ಓಡ್ ಬರ್ತಾರೆ. ಅಮ್ಮ ಅವರು ನನ್ನನ್ನ ನಿಮ್ ಹತ್ರ ಕಳ್ಸಿದ್ರು, ನಿಮ್ಮನ್ನ ಸಾಯಿಸೋಕೆ ಯಾರೋ ಬಾಬ್ಜಿ ಅನ್ನುವ ವ್ಯಕ್ತಿಯನ್ನ ವೆಂಕಟರಮಣ ಅವರು ಅಂದ್ರೆ ವೆಂಕಟಸ್ವಾಮಿ ಅವ್ರು ಕಳ್ಸಿದಾರಂತೆ, ಪ್ಲೀಸ್ ಹುಷಾರಾಗಿರಿ ಅಂತ ಹೇಳ್ತಾರೆ. ಬಟ್ ರಮಣ ಕೇಳೋದಿಲ್ಲ, ಬಾಲುಗೆ ಎಣ್ಣೆ ಹೊಡಿಸ್ಬಿಡ್ತಾರೆ. ಎಣ್ಣೆಯ ಮತ್ತಿನಲ್ಲಿರುವ ಇವರಿಬ್ಬರನ್ನ ಪೊಲೀಸ್ ವೇಷದಲ್ಲಿ ಬಾಬ್ಜಿ ಕಡೆ ವ್ಯಕ್ತಿಗಳು ಬಂದು ಎತ್ತಾಕೊಂಡು ಹೋಗ್ತಾರೆ. ಬಟ್ ರಮಣ ಆಬ್ವಿಯಸ್ಲಿ ಹೀರೋ, ಬಾಬ್ಜಿ ಕಡೆಯವ್ರು ಏನು ಮಾಡೋಕ್ಕಾಗೋದಿಲ್ಲ ರಮಣ ಅವ್ರನ್ನ. ಬಾಬ್ಜಿ ಕಡೆಯವ್ರಿಗೆಲ್ಲ ಹೊಡೆದು ಬೀಸಾಕ್ತಾರೆ. ಕಡೆ ಉಳ್ಕೊಂಡಿರೋದು ಬಾಬ್ಜಿ ಮಾತ್ರ. ಅವರು ಜೇಬಲ್ಲಿರುವ ಗನ್ ತಗೊಂಡು ಶೂಟ್ ಮಾಡ್ಲಿಕ್ಕೆ ಬರ್ತಾರೆ. ಅವ್ರು ಶೂಟ್ ನ ಇವರೆಲ್ಲ
ಎಲ್ಲೋ ನಿಂತಿದ್ದಾರೆ, ಗನ್ನ ಎತ್ಲಾಗೋ ಶೂಟ್ ಮಾಡ್ತಾವ್ರೆ. ಅದ್ರ ಅರ್ಥ ಬಾಬ್ಜಿಗೆ ಕಣ್ ಕಾಣಿಸೋದಿಲ್ಲ ಅಂತ ಗೊತ್ತಾಗುತ್ತೆ ರಮಣಂಗೆ. ಕಣ್ ಕಾಣಿಸ್ದಲ್ಲೇ ಇಷ್ಟೊಂದ್ ದೊಡ್ಡ ರೌಡಿ ತರ ಬಿಲ್ಡಪ್ ಕೊಡ್ತಿದ್ಯಾ ಅಂತ ತನ್ಗೆ ಇನ್ನೊಂದ್ 4 ಎಕ್ಸ್ಟ್ರಾ ಹಾಕ್ತಾರೆ ರಮಣ ಅವರು. ನಂತರ ಬಾಬ್ಜಿಯ ಸಹಾಯದಿಂದ ಅವ್ರ ತಾತನ್ನ ಹುಡ್ಕೊಂಡು ಹೋಗ್ತಾರೆ. ನಾನ್ ಸೈನ್ ಹಾಕದ್ನಲ್ಲ ನಿನ್ಗೆ, ನಿನ್ ಕೆಲಸ ಮುಗಿದ ಮೇಲೆ ಮತ್ತೆ ನನ್ನ ಯಾಕೆ ಸಾಯಿಸೋಕೆ ನೀನು ಹುಡುಗರನ್ನ ಕಳಿಸ್ತೆ ಅಂತ ಆವಾಜ್ ಹಾಕ್ತಾರೆ ತಾತನ್ಗೆ. ತಾತ ಹೇಳ್ತಾರೆ ನಾನ್ ಕಳ್ಸಿಲ್ಲ ಅಂತ. ಆಗ ವಸುಂಧರಾ ಅವರ 2ನೇ ಗಂಡ ಹೇಳ್ತಾನೆ, ಹೇಗಾದ್ರೂ ಮಾಡಿ ರಮಣ ಅವರ ಬಾಯಿ ಮುಚ್ಚಿಸ್ಬಿಡಿ ಅಂತ ಹೇಳಿದ್ರಲ್ಲ, ಈ ಕಾರಣದಿಂದ ನಾನೇ ಒಂದಷ್ಟು ರೌಡಿಗಳನ್ನ ಕಳಿಸಿ ರಮಣ ಅವರ ಬಾಯಿ ಮುಚ್ಚಲಿಕ್ಕೆ ಟ್ರೈ ಮಾಡಿದೆ ಅಂತ ಹೇಳ್ತಾರೆ. ರಮಣ ಆವಾಜ್ ಹಾಕ್ತಾರೆ, ನೆಕ್ಸ್ಟ್ ಟೈಮ್ ನನ್ ವಿಷಯಕ್ಕೆ ಬಂದ್ರೆ ಬಿಲ್ಡಿಂಗು ನೀನು ಎಲ್ಲರನ್ನು ಉಡಾಯಿಸ್ಬಿಡ್ತೀನಿ, ನನ್ ಸವಾಸಕ್ಕೆ ಬರಬೇಡಿ, ನಾನ್ ಸರಿ ಇಲ್ಲ ಅಂತ. ಈ ನಡುವೆ ರಮಣ ಅವರಮ್ಮ ಕಾರಿನಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದ್ ಲಾರಿ ಬಂದು ಇವರ ಕಾರ್ಗೆ ಗುದ್ದು ಬಿಡುತ್ತೆ. ಅವ್ರ ಅಮ್ಮನಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅವರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ರಮಣ ಎದ್ನೋ ಬಿದ್ನೋ ಅಂತ ಅವ್ರ ಅಮ್ಮನ ನೋಡ್ಲಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾರೆ. ಬಟ್ ನೋಡ್ಲಿಕ್ಕೆ ಬಿಡೋದಿಲ್ಲ ಅವ್ರ ತಾತ ಅಂಡ್ ಬಾಡಿ ಗಾರ್ಡ್ಸ್ ಎಲ್ಲ. ಅವರಮ್ಮ ಹುಷಾರಾಗಿ ಹೊರಬರೋವರೆಗೂ ನಾನು ಹಾಸ್ಪಿಟಲ್ ನಲ್ಲೇ ಕೂತಿರ್ತೀನಿ ಅಂತ ಹಗಲು ರಾತ್ರಿ ಅಲ್ಲೇ ಕೂತಿರ್ತಾರೆ ರಮಣ ಅವರು. ಬಟ್ ಒನ್ ಫೈನ್ ಡೇ ಟಿವಿ ನಲ್ಲಿ ಸುದ್ದಿ ಬರುತ್ತೆ, 2 ದಿನ ಮಾತ್ರ ವಸುಂಧರಾ ಅವರು ಹಾಸ್ಪಿಟಲ್ ನಲ್ಲಿ ಇದ್ರು, ಈಗ ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ. ಪ್ರೆಸ್ ಮೀಟ್ ನಲ್ಲಿ ಅವರ ಆರೋಗ್ಯದ ಬಗ್ಗೆ ಮಾತನಾಡ್ತಾರೆ ಅಂತ ಸುದ್ದಿ ಬರುತ್ತೆ. ನನಗೆ ಗೊತ್ತಿಲ್ದಂಗೆ ಇದೆಲ್ಲ ಆಗೋಯ್ತಲ್ಲ ಅಂತ ಪ್ರೆಸ್ ಮೀಟ್ ಗೆ ಎದ್ನೋ ಬಿದ್ನೋ ಅಂತ ಹೋಗ್ತಾರೆ ರಮಣ ಅವರು. ಪ್ರೆಸ್ ಮೀಟ್ ನಲ್ಲಿ ವಸುಂಧರಾ ಅವರು ಹೇಳ್ತಾರೆ, ಯಾವುದೋ ಒಂದು ಆಕ್ಸಿಡೆಂಟ್ ಆಯ್ತು, ಸ್ವಲ್ಪ ಶೋಲ್ಡರ್ ಗೆ ಪೆಟ್ಟಾಯ್ತು, ಅದು ಬಿಟ್ರೆ ಬೇರೆ ಏನು ಇಲ್ಲ, ನಾನು ಮತ್ತೆ ವಾಪಸ್ ಕೆಲಸಕ್ಕೆ ಜಾಯಿನ್ ಆಗ್ತೀನಿ ಅಂತ. ಅಷ್ಟರಲ್ಲಿ ಅಲ್ಲಿನ ಜನಗಳೆಲ್ಲ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಜನಗಳು ಅಂದ್ರೆ ಜರ್ನಲಿಸ್ಟ್ಗಳು. ಕಾಟಾ ಮಧು ಅವ್ರು ಹೇಳ್ತಿದ್ರು, ನಿಮ್ಗೆ ಮೊದಲನೇ ಗಂಡ ಇದಾನಂತೆ, ಮೊದಲನೇ ಗಂಡನಿಗೆ ಒಬ್ಬ ಮಗ ಇದಾನಂತೆ, ಆತ ನಿಮ್ಮ 2ನೇ ಮಗನ ವಿರುದ್ಧ ಎಲೆಕ್ಷನ್ ಗೆ ನಿಲ್ತಾನಂತೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ಇಲ್ಲಿ ಹೆಲ್ತ್ ಬಗ್ಗೆ ಪ್ರಶ್ನೆ ಕೇಳಿ ಏನೇನ್ರ ಬಗ್ಗೆ ಅನ್ನೋ ಪ್ರಶ್ನೆ ಕೇಳಬೇಡಿ ಅಂತ ವೆಂಕಟಸ್ವಾಮಿ ಅವ್ರು ಹೇಳ್ತಾರೆ. ಇವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಜರ್ನಲಿಸ್ಟ್ ಗಳ ಮಧ್ಯೆ ರಮಣ ಅವರು ನಿಂತಿರೋದನ್ನ ಅಂದ್ರೆ ಮಗ ನಿಂತಿರೋದನ್ನ ನೋಡ್ಬಿಡ್ತಾರೆ ವಸುಂಧರಾ. ಆಗ ಜರ್ನಲಿಸ್ಟ್ ಗಳಿಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಜೀವನದಲ್ಲಿ ನಾನು ಮಮತೆಗೋಸ್ಕರ, ಮಾತೃ ವಾತ್ಸಲ್ಯಕ್ಕೋಸ್ಕರ ಏನೇನೋ ತ್ಯಾಗ ಮಾಡಿದೀನಿ, ಆದ್ರೆ ನಾನು ಮಾಡಿರೋದೆಲ್ಲ ಒಳ್ಳೇದಾಗ್ಲಿ ಅಂತಲೇ ಅಂತ ಹೇಳ್ತಾ ಅವತ್ತು ಮನೆ ಬಿಟ್ಟು ತನ್ನ ಅಪ್ಪನ ಮನೆಗೆ ಹೋದಾಗ ಏನಾಯ್ತು ಅನ್ನೋ ಘಟನೆಯನ್ನ ತಮ್ಮ ಮನಸ್ಸಿನಲ್ಲೇ ನೆನೆಸ್ಕೊಳ್ತಾರೆ. ಅಪ್ಪ ವೆಂಕಟಸ್ವಾಮಿ ಹತ್ರ ಹೋಗ್ಬಿಟ್ಟು ಹೇಗಾದ್ರೂ ಮಾಡಿ ರಮಣನ್ನ ನಾವು ಆ ಮನೆಯಿಂದ ಹೊರಗೆ ತಂದು ಕಣ್ಣಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಆಗ ಅವ್ರ ಅಪ್ಪ ಹೇಳ್ತಾರೆ, ನೋ 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 ಆತನನ್ನ ಮರ್ತು ಬಿಡು, ನಿನ್ ಮೊದಲನೇ ಗಂಡನ್ನು ಮರ್ತು ಬಿಡು, ಇಲ್ಲ ಅಂದ್ರೆ ನಿನ್ನ ಮೊದಲನೇ ಮಗನನ್ನ ನಾನೇ ರೌಡಿಗಳನ್ನ ಕಳಿಸ್ಬಿಟ್ಟು ಸಾಯಿಸಾಕ್ಬಿಡ್ತೀನಿ, ಅವ್ರ ಗೋಡನ್ಗೂ ನಾನೇ ಬೆಂಕಿ ಇಡಿಸಿದ್ದು, ಈಗ ನಿನ್ನ ಮಗನ್ನ ಸಾಯಿಸೋದು ಏನ್ ದೊಡ್ಡ ವಿಷಯ ಅಲ್ಲ ಅಂತ ಆವಾಜ್ ಹಾಕ್ತಾರೆ. ಸೊ ಮಗನ ಮೇಲಿನ ಮಮತೆಗೆ ಮಗ ಸತ್ತೋಗ್ಬಿಡ್ತಾನೆ ಅಂತ ಭಯಕ್ಕೆ ವಾಪಸ್ ಮಗನ ಹತ್ರಕ್ಕೆ ಹೋಗೋದೇ ಇಲ್ಲ ಅವರಮ್ಮ. ಇದು ಅವತ್ತು ನಡೆದ ಘಟನೆ. ಅಂಡ್ ಪ್ರೆಸ್ ಮೀಟ್ ಮುಗಿಸುವಾಗ ಹೇಳ್ತಾರೆ, ನಾನು ಒಬ್ಬ ಅಮ್ಮ ನನ್ನ ಮಗನಿಗೋಸ್ಕರ, ಮಕ್ಕಳಿಗೋಸ್ಕರ ಏನ್ ಮಾಡಿದೆ ಅಂತ ಕೇಳಬೇಡಿ, ಕೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ನಾವೇನೇನ್ ಮಾಡಿದೀವಿ ಅಂತ, ಅಂಡ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕೂಡ ನೀವು ಪ್ರಯತ್ನ ಪಡಬಾರ್ದು ಅಂತ. ಸೊ ನನ್ನ ಅಮ್ಮ ಹೇಳಿರೋ ಮಾತಿನಲ್ಲಿ ಏನೋ ಹಿಡನ್ ಮೀನಿಂಗ್ ಇದೆ ಅಂತ ರಮಣ ಅವ್ರಿಗೆ ಅರ್ಥ ಆಗುತ್ತೆ. ಅಷ್ಟರಲ್ಲಿ ಪ್ರೆಸ್ ಮೀಟ್ ನಲ್ಲಿ ಮೊಮ್ಮಗ ನಿಂತಿರೋದನ್ನ ವೆಂಕಟಸ್ವಾಮಿ ಕೂಡ ನೋಡ್ತಾರೆ. ಮೊಮ್ಮಗನ ಹತ್ರ ಬಂದ್ಬಿಟ್ಟು, ನನ್ ಜೊತೆ ಎಗರಾಡ್ತಿದ್ದಲ್ಲ, ಈಗ ನಿಮ್ಮಮ್ಮನ್ನ ಹರಿದಾಸ ಅಟ್ಯಾಕ್ ಮಾಡಿಸಿ ಸಾಯಿಸೋಕೆ ಟ್ರೈ ಮಾಡ್ದ, ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ, ನಿನ್ಗೆ ಅಷ್ಟೊಂದು ಮೀಟರ್ ಇದ್ರೆ ನಮ್ಮನ ಮೇಲೆ ಅಟ್ಯಾಕ್ ಮಾಡಿದ ಹರಿದಾಸನ ಮುಗಿಸು, ಅವನ ಹತ್ರ ಹೋಗಿ ಜಗಳ ಆಡು ಅಂತ ಪ್ರವೋಕ್ ಮಾಡ್ತಾರೆ. ನನ್ನ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿದೇನೋ ಹರಿದಾಸ ಅಂತ ಕೋಪ ಮಾಡ್ಕೊಂಡು ರಮಣ ಅವರು ಹರಿದಾಸನ ಅಡ್ಡಾಕ್ ಹೋಗ್ತಾರೆ. ಅಲ್ಲಿ ಹರಿದಾಸನ್ ಕಡೆಯವ್ರಿಗೆಲ್ಲ ಚೆನ್ನಾಗಿ ಹೊಡಿತಾರೆ. ಹರಿದಾಸನ್ ಹೃದಯಕ್ಕೂ ಏಟಾಗ್ಬಿಡತ್ತೆ. ಹೃದಯಕ್ಕೆ ಏಟ್ ಬಿದ್ಮೇಲೆ ಹರಿದಾಸ ನಿಜ ಹೇಳಲಿಕ್ಕೆ ಶುರು ಮಾಡ್ತಾರೆ, ನಾನು ನಿಮ್ಮ ಅಮ್ಮನಿಗೆ ಆವಾಜ್ ಹಾಕಿದ್ದೆ ಅಷ್ಟೇ ಅವತ್ತು, ಆದ್ರೆ ನನ್ನ ರೈವಲ್ರಿ ಇರೋದು ನಿಮ್ಮ ತಾತನ ಜೊತೆ. ನಿಮ್ ತಾತ ನಾನು ಬಿಸ್ನೆಸ್ ಶುರು ಮಾಡಿದ್ವಿ, ಪ್ರಾಫಿಟ್ ಕೊಡ್ತೀನಿ ಅಂತ ಕೈ ಎತ್ಬಿಟ್ಟ ನಿಮ್ ತಾತ, ಅದಕ್ಕೋಸ್ಕರ ಅವನಿಗೆ ಆವಾಜ್ ಹಾಕ್ತಿದ್ದೆ, ನಿಮ್ಮ ಅಮ್ಮನ ಸುದ್ದಿಗೆ ನಾನು ಹೋಗಿಲ್ಲ ಅಂತ ಹೇಳ್ತಾರೆ. ಸೊ ರಮಣ ಅವ್ರು ಏನ್ ಮಾಡ್ತಾರೆ, ಹರಿದಾಸನ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ತಮ್ಮ ಬ್ಲಡ್ ಅನ್ನೇ ಕೊಟ್ಟು ಆತನ ಜೀವವನ್ನ ಉಳಿಸ್ತಾರೆ ಅಂಡ್ ಹರಿದಾಸನ ಫ್ರೆಂಡ್ ಮಾಡ್ಕೊಳ್ತಾರೆ. ಬೈ ದ ವೇ ಅವ್ರ ತಾತನ ಪ್ಲಾನ್ ಏನಾಗಿತ್ತು ಅಂದ್ರೆ ಹರಿದಾಸನ ವಿರುದ್ಧ ಎತ್ತಿ ಕಟ್ಟಬಿಟ್ರೆ ರಮಣನ್ನ ಅವರಿಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ, ನಮ್ ವಿರೋಧಿಗಳನ್ನೆಲ್ಲ ಒಂದೇ ಎಡ್ನಲ್ಲಿ ಸಾಯಿಸಾಕ್ಬೋದು ಅಂತ. ಬಟ್ ಅಲ್ಲ, ಆಗಿದ್ದು ಉಲ್ಟಾ. ಈ ನಡುವೆ ತನ್ನ 2ನೇ ಮೊಮ್ಮಗ ಆತನನ್ನ ಪಾರ್ಟಿಗೆ ಸೇರಿಸ್ಕೊಂಡು MP ಮಾಡಬೇಕು ಅಂತ ವೆಂಕಟಸ್ವಾಮಿ ಡಿಸೈಡ್ ಮಾಡ್ಬಿಟ್ಟು ಒಂದು ಪ್ರೆಸ್ ಮೀಟ್ ಅನ್ನ ಕರೆದವನೆ. ಬಟ್ ಪ್ರೆಸ್ ಮೀಟ್ ಆಗೋಕ್ಕೂ ಮುಂಚೆ ತನ್ನ ಮೊಮ್ಮಗನ ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಆತ ಕುಡಿದು ಬಿಟ್ಟು ತೂರಾಡ್ತಾವನೆ ಅಂತ ತನ್ನ 2ನೇ ಅಳಿಯಂಗೆ ಬೈತಾರೆ. ನಿನ್ಗೆ ಹೇಳಿದ್ನಲ್ಲಪ್ಪ ನಿನ್ ಮಗನ್ ನೋಡ್ಕೊ ಅಂತ, ಅವನಿಗೆ ಚೆನ್ನಾಗಿ ಕುಡ್ಸಿದ್ಯಲ್ಲ, ಏನಿದು ಅವತಾರ ಅಂತ. ಆತನಿಗೆ ಸ್ವಲ್ಪ ಧೈರ್ಯ ಬರ್ಲಿ ಅಂತ ಒಂದ್ ಸ್ವಲ್ಪ ಕುಡಿಸ್ದೆ, ಅವನಿಗೆ ನಶೆ ನೆತ್ತಗತ್ಬಿಟ್ಟಿದೆ, ನಾನೇನ್ ಮಾಡ್ಲಿ ಅಂತ ಅವ್ರು 2ನೇ ಅಳಿಯ ಹೇಳ್ತಾರೆ. ಬೇಜವಾಬ್ದಾರಿಗಳ, ನನ್ನ ವಾರಸುದಾರನನ್ನಾಗಿ ಅವನನ್ನು ಮಾಡ್ಬೇಕು ಅಂತಿದ್ರೆ ಇಂಥ ತರಲೆ ಕೆಲಸ ಮಾಡಿದಿರಾ ನೀವು ಅಂತ ಇವರಿಬ್ಬರ ಮೇಲೆ ಎಗರಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ 2ನೇ ಅಳಿಯ ಹೇಳ್ತಾರೆ, ಯಾವ ಸೀಮೆ ವಾರಸದಾರನು ಅಲ್ಲ ಆತ, 2ನೇ ಮಗ ಅಂತ ಹೇಳ್ಕೊಂಡಿರೋನು ನಿನ್ನ ಮಗಳ 2ನೇ ಮಗ ನಿಜವಾಗ್ಲೂ ಅಲ್ಲ, ಆತನನ್ನ ಎಲ್ಲಿಂದಲೋ ಕರ್ಕೊಂಡ್ ಬಂದಿದ್ದು, ನಿನ್ನ ಮಗಳು ನಿನಗೆ ಸರಿಯಾಗಿ ಟೋಪಿ ಹಾಕೋಳೆ, ನಾನು ಮತ್ತೆ ನಿನ್ನ ಮಗಳು ಯಾವತ್ತು ಗಂಡ ಹೆಂಡತಿ ತರ ಇರ್ಲೇ ಇಲ್ಲ, ಹಿಂಗಿದ್ದ ಮೇಲೆ ನಮಗೆ ಮಕ್ಕಳೆಲ್ಲ ಆಗ್ತವೆ, ನಿನ್ ಕಣ್ಣೋರ್ಸೋಕೋಸ್ಕರ ಯಾವ್ದೋ ಒಂದು ಅನಾಥ ಮಗುವನ್ನ ಸಾಕಿದ್ಲು ಅವಳು, ಆತನನ್ನೇ ನೀನು ಮೊಮ್ಮಗ ಅನ್ಕೊಂಡು ಇಷ್ಟು ದಿನ ಬದುಕ್ದೆ, ನಿನಗೆ ಸರಿಯಾಗಿ ಟೋಪಿ ಹಾಕಿದ್ಲು ಅವಳು ಅಂತ. ಇದನ್ನ ಕೇಳಿ ಫುಲ್ ಶಾಕ್ ಆಗತ್ತೆ ಯಾರಿಗೆ, ವೆಂಕಟಸ್ವಾಮಿಗೆ. ಜೊತೆಗೆ ನಿನ್ಗಿರೋನು ಒಬ್ಬನೇ ವಾರಸುದಾರ ಆತ ರಮಣ ಅಂತಲೂ ಹೇಳ್ತಾರೆ.
ಈಗ ವೆಂಕಟಸ್ವಾಮಿಗೆ ಮತ್ತೆ ಅತೀವ ಕೋಪ ಬರುತ್ತೆ. ನಿಮ್ಮನ್ನೆಲ್ಲ ಸಾಕು ಬಿಡ್ಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಮಣ ಅವರು ಅಲ್ಲಿಗೆ ಬರ್ತಾರೆ. ಬರ್ಬೇಕಾದ್ರೆ ಅಲ್ಲಿಗೆ ಹರಿದಾಸ, ರಂಗ, ಬಬ್ಜಿ ಎಲ್ಲಾ ರೌಡಿಗಳನ್ನು ಕರೆ ತರ್ತಾರೆ. ಹರಿದಾಸ ನನ್ನ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಸುಳ್ಳು ಹೇಳ್ದೆ ಅಲ್ಲ, ಬಬ್ಜಿನ ನನ್ನನ್ನು ಸಾಯಿಸ್ಲಿಕ್ಕೆ ಕಳಿಸಿದ್ದೆ ಅಲ್ಲ, ಇದೆಲ್ಲ ನೀನ್ ಆಡಿರುವ ನಾಟಕಗಳು, ನನಗ್ ಗೊತ್ತು ನೀನೇನೇನ್ ತರಲೆ ಮಾಡಿದ್ಯಾ ಅಂತ, ಯಾಕೆ ಇಷ್ಟೆಲ್ಲ ಮಾಡ್ದೆ ಹೇಳು ಅಂತ. ಆಗ ಅವ್ರ ತಾತ ನಿಜ ಹೇಳಲಿಕ್ಕೆ ಶುರು ಮಾಡ್ತಾನೆ. ರಾಜಕೀಯದಲ್ಲಿ ಮೇಲೆ ಬರ್ಬೇಕು ಅಂದ್ರೆ ನಾವೆಲ್ಲ ಆಟಗಳನ್ನ ಆಡ್ಬೇಕು. ನಾನು ಸತತವಾಗಿ 2-3 ಸಲ ಗೆದ್ದಿದ್ದೆ, ಬಟ್ ನೀ ನಮ್ಮ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ಬಿಟ್ಟು ನಮ್ಮ ಜಾತಿಯವರೆಲ್ಲ ನನಗೆ ವೋಟ್ ಹಾಕ್ದಲೆ ನಾನು ಸೋತೋಗ್ಬಿಟ್ಟೆ. ಈ ಕಾರಣದಿಂದ ನಾನು ಸ್ಕೆಚ್ ಹಾಕಿ ನಿಮ್ಮ ಅಪ್ಪನ ಗೋಡನ್ಗೆ ಬೆಂಕಿ ಇಡಿಸಿ ನಿಮ್ಮಮ್ಮ ವಾಪಸ್ ಬರುವ ತರ ಮಾಡಿದೆ. ಮತ್ತೆ ಸ್ವಜಾತಿಯ ಹುಡುಗನೊಟ್ಟಿಗೆ ಮದುವೆ ಮಾಡಿಸ್ದೆ. ಈ ಕಾರಣದಿಂದ ನಮ್ಮ ಜಾತಿ ಓಟ್ಗಳೆಲ್ಲ ವಾಪಸ್ ಬಂದ್ವು, ನಾನು ಗೆದ್ದೆ. ಈಗ ಸತತವಾಗಿ 2-3 ಸಲ ಗೆದ್ದಿಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಈ ಕಾರಣದಿಂದ ನೀನ್ ನಮ್ಮನ ಮೇಲೆ ಸಣ್ಣ ಮರ್ಡರ್ ಅಟೆಂಪ್ಟ್ ಆದ್ರೆ ಸಿಂಪತಿ ವೇವ್ ಬಂದು ನಾವು ಗೆಲ್ಲಬಹುದು ಅಂತ ಈ ತರ ಅಟ್ಯಾಕ್ ಮಾಡಿಸ್ತೆ ಅಂತ ನಿಜವನ್ನ ಒಪ್ಕೊಂತಾನ ತಾತ. ಅಷ್ಟರಲ್ಲಿ ಅವ್ರ ಅಮ್ಮ ಕೂಡ ಅಲ್ಲಿಗೆ ಬರ್ತಾರೆ. ಅಂದ್ರೆ ರಮಣ ಅವ್ರ ಅಮ್ಮ, ಇಷ್ಟು ದಿನ ನನ್ನ ಮಗಂಗೋಸ್ಕರ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ, ಈಗ ನನ್ನ ಮಗನ ಮೇಲೆ ಅಟ್ಯಾಕ್ ಮಾಡಿಸಿದ್ಯಾ ನೀನು, ಅಂದ್ರೆ ನಾನ್ ನಿನ್ ಜೊತೆ ಇರೋದು ವ್ಯರ್ಥ, ಈಗ ನಾನು ನನ್ನ ಮಗನ ಕರ್ಕೊಂಡು ವಾಪಸ್ ಹೋಗ್ತೀನಿ ಅಂತ ಅಲ್ಲಿಂದ ಹೊರಡೋಕೆ ಶುರು ಮಾಡ್ತಾರೆ. ಅಂಡ್ ರಮಣನ್ಗೆ ಅತೀವ ಖುಷಿ ಆಗುತ್ತೆ, ನನ್ನ ಅಮ್ಮ ನನ್ನ ಮಗ ಅಂತ ಕರೆದು ಬಿಟ್ಲು ಅಂತ. ಅಮ್ಮನ್ನ ಕರ್ಕೊಂಡು ವಾಪಸ್ ಗುಂಟೂರ್ಗೆ ಹೊರಡೋಕೆ ಶುರು ಮಾಡ್ತಾರೆ. ಈ ತಾತನ್ಗೆ ಈಗಲೂ ಬುದ್ಧಿ ಬಂದಿಲ್ಲ, ಬಾಡಿ ಗಾರ್ಡ್ಗಳನ್ನೆಲ್ಲ ಕಳಿಸಿ ಅವರಿಬ್ಬರನ್ನ ತಡಿ, ಎಲ್ರಿಗೂ ಹೊಡಿ ಅಂತ ಹೇಳಿ ಕಳಿಸ್ತಾರೆ. ಬಟ್ ಗುಂಟೂರ್ ಕಾರ ತಿಂದವ್ರು ಸುಮ್ನೆನಾ, ರಮಣ ಅವರು ಎಲ್ಲ ರೌಡಿಗಳಿಗೆ ಅಂದ್ರೆ ಬಾಡಿ ಗಾರ್ಡ್ಗಳಿಗೆ ಹೊಡೆದಾಕ್ತಾರೆ. ತನ್ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಇವರನ್ನ ನೋಡಿದ ನಾದಿನಿ ಮತ್ತೆ ಗಂಡ ಅತೀವ ಆನಂದವನ್ನ ಪಡ್ತಾರೆ. ಆನಂದ ಬಾಷ್ಪಗಳನ್ನ ಹರಿಸ್ತಾರೆ. ಫುಲ್ ಸೆಂಟಿಮೆಂಟಲ್ ಆಗ್ತಾರೆ. ಕಡೆಗೆ ಎಲ್ರು ಒಂದಾಗ್ತಾರೆ. ಅಂಡ್ ಅಮ್ಮು ಮತ್ತೆ ರಮಣ ಕೂಡ ತಮ್ಮ ಲವ್ ಸ್ಟೋರಿಯನ್ನ ಮುಂದುವರಿಸ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.